ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಅಜಿತಕ್ಕೆ ಫೋನ್ ಮಾಡ್ತಾಳೆ. ಸಾಯಂಕಾಲ ಬೇಗನೆ ಬನ್ನಿ, ಅಮ್ಮ ಅಪ್ಪನ ಮದ್ವೆ ಇಟ್ಕೊಂಡು ಇವತ್ತು ಏನ್ ಡ್ಯೂಟಿ ಮಾಡ್ತಾ ಇದ್ದೀರಾ ಗೊತ್ತಾಗಲ್ವ ಅಷ್ಟು ನಿಮ್ಗೆ. ನಿಮ್ಗೊಂದು ಪಾರ್ಸಲ್ ಕಳ್ಸಿದೀನಿ ನೋಡಿ, ಅದ್ರಲ್ಲೆಲ್ಲ ಇವತ್ತು ಏನ್ ಬಟ್ಟೆ ಹಾಕಬೇಕು ಅದನ್ನೆಲ್ಲ ಕಳ್ಸಿದೀನಿ, ನೀವು ಅದನ್ನೇ ಹಾಕ ಬರಬೇಕು, ಗೊತ್ತಾಯ್ತಲ್ಲ. ಅದಕ್ಕೆ ಅಜಿತ್ ಇದ್ದವನು, ಏನ್ ಬಡ 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 ಮಾತಾಡ್ತಾ ಇರ್ತೀಯಲ್ಲ, ಏನ್ ಸ್ಟಾಪೇ ಇಲ್ವಾ ನಿನ್ ಮಾತಿಗೆ ಹ ಅಂದಾಗ ಭೂಮಿ ಅದಕ್ಕೆ ನಂಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಹೇಳಿದ್ದಷ್ಟು ಮಾಡಿ. ಸರಿ ಭೂಮಿ, ನೀನ್ ಥ್ಯಾಂಕ್ಸ್. ಏನಕ್ಕೋ ಅಲ್ಲ, ನೀನ್ ನಿನ್ನೆ ನನ್ನ ಹೇಳಿದ ಮಾತು ಕೇಳ್ದಲ್ಲ, ಅಪ್ಪ ಅಮ್ಮನಿಗೆ ಎಲ್ಲಿ ಮನೆಯವ್ರಿಗೆಲ್ಲ ನಿಜ ಹೇಳ್ಬಿಡ್ತೀಯೋ ಅಂತೇಳಿ ಭಯ ಆಗಿತ್ತು. ಅದಕ್ಕೆ ಭೂಮಿ ಹೇಳ್ತಾಳೆ, ನಾನು ಸಾಹೇಬ್ರೆ ನೆನ್ನೆಗೆ ಎಕ್ಸ್ಪೈರಿ ಡೇಟ್ ಆಗೋಯ್ತು ನಾನು ಹೇಳಿದ್ದು, ಇನ್ನೇನಿದ್ರು ಹೊಸ ಕತೆ. ಇವತ್ತು ಎಲ್ಲ ಮದ್ವೆ ಸಮಾರಂಭದಲ್ಲಿ ಇರ್ತಾರಲ್ಲ, ಅದಕ್ಕೆ ನಮ್ಮ ಅತ್ತೆ ಒಳ್ಳೆ ಸಮಯ ನೋಡ್ಕೊಂಡು ನಮ್ಮ ಅತ್ತೆ ಜೊತೆ ಎಲ್ಲ ಹೇಳ್ಬಿಡ್ನ ಅಂತ ತೀರ್ಮಾನಿಸ್ಬಿಟ್ಟಿದ್ದೇನೆ. ಹೇಗಿದೆ ನನ್ನ ಐಡಿಯಾ? ಅದಕ್ಕೆ ಅಜಿತ್ರು ಹಬ್ಬರಿಸ್ತಾನೆ, ಐ ಮೆಂಟ್ಲು, ಹೆಂಗ್ ಗೊತ್ತಾಗಲ್ವ ನಿನ್ಗೆ, ಏನ್ ಮಾತಾಡ್ತಾ ಇದೀಯಾ ನೀನು? ಅಷ್ಟೊತ್ತಿ ನಚ್ಚಿ ಬರ್ತಾನೆ. ಅದಕ್ಕೆ ನಿಮ್ ಗಂಡನ ಜೊತೆ ಆಮೇಲೆ ಮಾತಾಡಿರಂತೆ, ನನಗೊಂದು ಗ್ಲಾಸ್ ಟೀ ಕೊಡಿ. ಆಯ್ತು ಮೈದು. ಏಯ್ ಭೂಮಿ, ಇಲ್ಲಿ ಹೇಳಿದ್ ಕೇಳು ಅಂತ ನಚ್ಚಿ, ಸಾರಿ ಅಜಿತ್. ಅದಕ್ಕೆ ಭೂಮಿ ಫೋನ್ ಇಟ್ಬಿಡ್ತಾಳೆ. ಇಟ್ಬಿಟ್ಟು ನಚಿಗೆ ಎಲ್ಲ ಕಾಫಿ ಟೀ ಎಲ್ಲ ಮಾಡ್ಕೊಟ್ಬಿಟ್ಟು ಜೊತೆನಲ್ಲಿ ಹೊರಡ್ತಾರೆ. ಹೊರಡ್ತಿದ್ದಾಗೇನೆ, ಇವತ್ತು ನಮ್ಮ ಅಪ್ಪ ಅಮ್ಮನ ಮದ್ವೆನಲ್ಲಿ ನಾವು ಭಾಗವಹಿಸ್ತಾ ಇದ್ವಿ, ಬಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾನೆ ನಚ್ಚಿ. ಎಲ್ರು ಬರ್ತಾರೆ. ದೇವಸ್ಥಾನ ಹತ್ರ ಬರ್ತಿದ್ದಾಗೇನೆ ಸಂಗೀತ ಸಿಂಪಲ್ ಸ್ಯಾರಿ ಬಹಳ ಸರಳವಾಗಿ ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಭೂಮಿ ಇದ್ದವಳು, ಅತ್ತೆ ನೀವು ಡ್ರೆಸ್ ಮಾಡ್ಕೊಂಡು ನಡೀರಿ ಅಂತಾಳೆ. ಅದಕ್ಕೆ ದೇವಯಾನಿ ಮತ್ತೆ ಶ್ರವಣ್ ಕೂಡ, ಹ್ಞೂ ಅಕ್ಕ ನಡಿ, ಡ್ರೆಸ್ ಆಗು, ನೀನು ರೆಡಿಯಾಗಿ ನಡಿ ಅಂದಾಗ, ಅಮ್ಮ ನೋಡಮ್ಮ, ಏನಕ್ಕಮ್ಮ ನಾನು ರೆಡಿಯೋದೇ? ಶ್ರವಣ ಏನಕ್ಕೋ ನೋಡು, ನಿಮ್ ಭಾವನಿಗೆ ಒಳ್ಳೇದಾದ್ರೂ ಸಾಕು, ಅದಕ್ಕೆ ಮರುಮಾಂಗಲ್ಯದಾಗ ನಾನು ಹಿಂಗೇನೆ ಕೂತ್ಕೊಳ್ಳೋದು ದೇವಸ್ಥಾನದಲ್ಲಿ ಅಂದಾಗ. ಅದಕ್ಕೆ ದೇವಿಯಾನಿ ಇದ್ದಾಳೆ, ಅದೆಲ್ಲ ಆಗಲ್ಲ, ನಿಮ್ಮ ಅಮ್ಮ ಬಿಡ್ಬೇಕಲ್ಲ, ಒಡವೆ ಸೀರೆ ಎಲ್ಲ ರೆಡಿ ಮಾಡಾಗಿದೆ, ನೀನ್ ಹಾಕೊಳ್ದೇ ಇದ್ರೆ ನಡಿ 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 ಅಂತಾರೆ. ಅಷ್ಟರಲ್ಲಿ ಶ್ರವಣ್ ಕೂಡ, ನಡಿಯಕ್ಕ ನಚಿ ಬರ್ತಾನೆ. ನಚಿ ಕೂಡ, ಮಾವ ಪಪ್ಸ್ ನಡಿ ನಡಿ ಪಾಪ್ಸಿ, ನಡಿ ನಡಿ ನಡಿ, ನನ್ನ ಚೆನ್ನಾಗಿ ರೆಡಿ ಮಾಡ್ಬೇಕು ಮದುಮಗನ್ ತರ, ನಡಿ 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 ನಡಿ, ಬಾ ಮಾವ ರೆಡಿ ಮಾಡೋಣ. ಸರಿ ಹೋಗ್ತಿದ್ದಾಗೇನೆ ಅಲ್ಲಿ ಸಂಗೀತ ಕೂತ್ಕೊಂಡು, ಅಮ್ಮ ನಾನು ಯಾರಿಗೂ ನನ್ನ ಮರುಮಂಗಲ್ಯದ ಮದ್ವೆ ಅಂತ ಹೇಳೇ ಇಲ್ಲ, ಇದೇ ನಮ್ಮ ಇಷ್ಟೊಂದು ಮೆಸೇಜ್ ಬರ್ತಾ ಇದಾವೆ ಅಂದಾಗ. ಅದಕ್ಕೆ ಭೂಮಿ ಹೇಳ್ತಾಳೆ, ಅತ್ತೆ ನನ್ ಮೈದು ಕಾಲ್ ಬರ್ತಾ ಸ್ಟೇಟಸ್ ಹಾಕಿದ್ರು, ಅದಕ್ಕೆ ನೋಡಿ. ಅದಕ್ಕೆ ಸಂಗೀತ ತರ್ಲೆ. ಅದಕ್ಕೆ ದೇವಿಯಾನಿ ಇದ್ದವಳು, ಹಲ್ವೋ ಮದ್ವೆ ಎಲ್ಲ ಆದ್ಮೇಲೆ ಹಾಕ್ತಾರೆ, ಈಗ್ಲೇನು ಹಾಕೋದು? ಅದಕ್ಕೆ ನಚ್ಚಿ ಹೇಳ್ತಾನೆ, ಅಪ್ಡೇಟ್ ಆಗಿರ್ಬೇಕತ್ತೆ, ಅಪ್ಡೇಟ್ ಆಗಿರ್ಬೇಕು. ಈಗ ಏನು ಟ್ರೀಸರ್ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ, ಪೂರ್ತಿ ಪಿಕ್ಚರ್ನ ತೋರಿಸ್ತಾರ. ಆಮೇಲೆ ಮದ್ವೆ ಎಲ್ಲ ಆದ್ಮೇಲೆ ನಮ್ಮ ಅಭಿಮಾನಿ ದೇವರುಗಳು ಬೇಸರ ಮಾಡ್ಕೊಳ್ತಾರೆ, ಅದೆಲ್ಲ ಆದ್ಮೇಲೆ ಪೂರ್ತಿ ಪಿಕ್ಚರ್ನ ತೋರಿಸ್ತೀನಿ. ಹೆಂಗಿದೆ ನನ್ನ ಐಡಿಯಾ? ಬಹಳ ಚೆನ್ನಾಗಿದೆ ಕಣೋ. ಈಗ ಅಜಿತ್ ತುಂಬಾ ಚೆನ್ನಾಗಿ ರೆಡಿಯಾಗಿ ಬರ್ತಾ ಇರ್ತಾರೆ. ಸತ್ಯಣ್ಣ ನನ್ ಕಾರ್ಲೇ ಬರ್ಬೇಕು, ಬಾ ಬೈಕಲ್ಲ ಅಂತ ಹೇಳಿ ಕೂರ್ಸ್ಕೊಂಡ್ ಬರ್ತಾರೆ. ಕೂರ್ಸ್ಕೊಂಡ್ ಬಂದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಇಳಿತಿದ್ದಾಗೇನೆ ಸತ್ಯಣ್ಣ, ಏನೋ ಅಜಿತ, ನಿಮ್ಮ ಅಪ್ಪ ಅಮ್ಮನಿಗೆ ನೀನೇ ಮದುಮಗನಂಗ್ ಕಾಣ್ತಿದ್ಯಲ್ಲೋ ಅಬ್ಬಾ ಅಂದಾಗ. ಅದಕ್ಕೆ ಅಜಿತ್ ಹೇಳ್ತಾನೆ, ಸತ್ಯಣ್ಣ ಸುಮ್ನೆ ಇರ್ತೀರಾ, ಟಾಂಗ್ ಕೊಡ್ಬೇಡಿ. ಸತ್ಯಣ್ಣ ನಂಗೆ ಇನ್ನೊಂದು ಭಯ, ಈ ಭೂಮಿ ತಿಕ್ಲಂಗ ಆಡ್ತಾ ಇದ್ದಾಳೆ, ಮೆಂಟ್ಲಾಡ್ದಂಗೆ. ಹೇಳ್ತೀನಿ ಅಂತಾಳೆ ಸತ್ಯಣ್ಣ, ಇಲ್ಲಾದ್ರೂ ಹೇಳ್ಬಿಟ್ರೆ ಏನ್ ಮಾಡ ಸತ್ಯಣ್ಣ? ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅಜಿತಾ ಇನ್ನು 5 ತಿಂಗಳಿರೋದು, ಅವಳು ಅದು ಮುಗಿದ ಮೇಲೆ ಅದೇ ಆಗೋದು ಕೆಲ್ಸ, ನೀನ್ ಅಷ್ಟ್ರಲ್ಲಿ ನೀನು ಪ್ರಪೋಸ್ ಮಾಡ್ದಾಗ ಗೆದ್ದಾಗೆ, ಇಲ್ಲ ಅಂದ್ರೆ ತಪ್ಪಿಗಿರು. ಅದಕ್ಕೆ ಅಜಿತ, ಇಲ್ಲ ಸತ್ಯಣ್ಣ ಹೇಳ್ಬಿಡ್ತೀನಿ, ಇವತ್ತ ಬಿಡೋದಿಲ್ಲ. ಭೂಮಿ ಸಂಗೀತನ ಡ್ರೆಸ್ ಮಾಡೋಕೆ ಅಂತ ಹೇಳಿ ದೇವಿಯಾನಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಪಾಪ ಭೂಮಿ ಹೋಗ್ತಾ ಇರ್ತಾಳೆ, ಅಷ್ಟಕ್ಕೆ ಅಪ್ಪು ಬಂದ್ಬಿಟ್ಟು, ಎಲ್ಲಿಗೆ ಹೋಗ್ತಿದೀಯೆ? ಭೂಮಿ ಹೇಳ್ತಾಳೆ, ಅತ್ತೆನ್ ರೆಡಿ ಮಾಡೋದಕ್ಕೆ. ಭೂಮಿ, ನೀನ್ ಮುಖ ನೋಡ್ಕೊಂಡಿದೀಯೇನೆ, ರೆಡಿ ಮಾಡ್ತಾಳಂತೆ. ರೆಡಿನ ನನ್ನ ತಮ್ಮನ ಹೆಂಡತಿ ಅಂತ ಸಹಿಸ್ಕೋಬೇಕಷ್ಟೇ, ಅಸಹ್ಯ ಆಗತ್ತೆ ನಿನ್ನ ಕಂಡ್ರೆ ನನಗೆ, ನಿಂತ್ಕೊಳ್ಳೆ ಇಲ್ಲೇ ಅಂತ ಹೇಳಿ ಪಾಪ ನಿಲ್ಲಿಸ್ತಾಳೆ. ಅಷ್ಟೊತ್ತಿಗೆ ಭೂಮಿ ಅನ್ಕೊಳ್ತಾಳೆ ಮನಸ್ತಾಳೆ, ಎಷ್ಟ್ ದಿನನಪ್ಪ ಇದೆಲ್ಲ ನೋಡೋದು, ನನಗಂತೂ ಸಾಕಾಗೋಗಿದೆ. ಈ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ನನಗೆ ಹೇಳ್ಬಿಡ್ಬೇಕು, ಇವತ್ತೇನಾರಾಗ್ಲಿ ದೇವ್ರ ಸನ್ನಿಧಾನದಲ್ಲಿ ನಾವು ಮರುಮಂಗಲ್ಯ ಧಾರಣೆ ಮಾಡ್ಕೊಂಡಿದ್ವಲ್ಲ, ಹಾಗೆ ಜೊತೆಗಲ್ಲಿ ಅಜ್ಜಿ ಹೇಳ್ತಾರೆ ಸಂಗೀತಂಗೆ, ಸಂಗೀತ ನೀನು ಎಷ್ಟು ಬಾರಿ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡ್ರೆ ಅಷ್ಟು ಗಟ್ಟಿ ಆಗ್ತಾ ಹೋಗ್ತದೆ,
ಎದ್ರು ಬೇಡ, ರಾಮಣ್ಣಂಗ್ ಒಳ್ಳೇದಾಗತ್ತೆ ಅಂತೇಳಿ ಅದಕ್ಕೆ ಭೂಮಿನೂ ಅನ್ಕೊಳ್ತಾ ಇರ್ತಾಳ. ಅಂದ್ರೆ ಸಾಹೇಬ್ರೆ ನನಗೆ 3 ಸಾರಿ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ, ಹಂಗಾದ್ರೆ ಅವ್ರಿಗೆ ಆಯುಸ್ ಗಟ್ಟಿ ಆಗತ್ತೆ. ಆದ್ರೂ ನಾನು ಇದೇ ದೇವಸ್ಥಾನದ ತಾಳಿ ಕಟ್ಟಿಸ್ಕೊಂಡಿದ್ದೆ, ಇಲ್ಲಿ ಹೇಳ್ಬಿಡ್ಬೇಕಪ್ಪ ನಿಜಾನ ಅಂತ ಹೇಳಿ ನಿಂತಿರ್ತಾಳೆ. ಅದೊತ್ತಿಗೆ ಇಲ್ಲಿ ಶ್ರವಣ್ಣು ಕೊಳದತ್ರ ನಿಂತ್ಕೊಂಡು ಫೋಟೋ ನೋಡ್ತಾ ಇರ್ತಾರೆ. ಇದೇನಪ್ಪ ಅಜಿತ ಕಳಿಸ್ತೀನಿ ಇಂದ ಫೋಟೋನ ಇನ್ನೂ ಬರ್ಲಿಲ್ವಲ್ಲ, ಏನಿದು ಅಂತೇಳಿ. ಅಷ್ಟೊತ್ತಿಗೆ ದೇವಿಯಾನಿ ಬಂದ್ಬಿಟ್ಟು ಅವಳಿಗೆ ಅನುಮಾನ ಇರುತ್ತೆ. ಭವ ಅದೇನು ಹೇಳಕ್ ಹೊರಟ್ರಿ, ಏನದು? ಅದಕ್ಕೆ ಶ್ರವಣ್ಣು ಅದೇ ಹೇಳಿದ್ನಲ್ಲಮ್ಮ ಬರ್ತಾ. ಅದಕ್ಕೆ ದೇವಿನಿ ಭವನನು ಫೋನ್ ಬಿಟ್ಟು ಬಂದಿದ್ದೆ ಕಾರಲ್ಲಿ, ತಗೋಬರಕ್ ಹೋದಾಗ ಆ ಗ್ಯಾಪ್ ಅಲ್ಲಿ ಹೇಳಿದ್ರೆ ಏನ್ ಹೇಳಿ ಅಂತಿದಾಗೇನೆ ಅರ್ಚಕರು ಬಂದ್ಬಿಟ್ಟು ಸ್ವಾಮಿಗಳು ಧ್ಯಾನಕ್ಕೆ ಕೂತಿದ್ರು, ಇನ್ನೇನ್ ಮುಗಿತಾ ಬಂದಿದೆ, ಬಂದ್ಬಿಡ್ತಾರೆ, ಬೇಗ ಬನ್ನಿ ಅಂತ ಹೇಳ್ಕೊಳ್ತಾರೆ. ಅಷ್ಟು ಹೋಗ್ತಾರೆ. ಪಾಪ ಹೋದ್ರೆ ಇವ್ರು ಹೇಗಾದ್ರೂ ಮಾಡಿ ನಿಜ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಕೊಂಡು ಮತ್ತೆ ಬರ್ತಾಳೆ. ಸಂಗೀತನ ಡ್ರೆಸ್ ಮಾಡ್ತಾ ಇದೆ, ಮಲ್ಲಿಗೆ ಹೂ ಮರ್ತು ಬಿಟ್ಟಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ ತಗೋಬೇಕು ಅಂತ ಹೇಳಿ ಬರ್ತಾಳೆ. ಅದಕ್ಕೆ ಶ್ರವಣ್ ಇದ್ದವರು ಅದನ್ನ ನಾನು ಅರ್ಚಕರಿಗೆ ಕೊಟ್ಟಿದ್ದೀನಿ, ಅಲ್ಲಿ ಗರ್ಭಗುಡಿ ಹತ್ರ ಇಟ್ಟಿರ್ಬೇಕು. ಅದಕ್ಕೆ ಭೂಮಿ ಹೇಳ್ತಾಳೆ, ದೊಡ್ಡ ಸಾಹೇಬ್ರೆ ಬೆಳಗ್ಗೆಯಿಂದ ನೀವೇ ದಣದಿದ್ದೀರಿ, ಎಷ್ಟೊಂದು ಕೆಲಸ ಮಾಡಿದಿರ, ನೀವು ಎಷ್ಟು ತಗೊಳ್ಳಿ, ನಾನ್ ತಗೋಬರ್ತೀನಿ. ದೇವಿಯನಿಗೆ ಅದೇ ಬೇಕಿತ್ತು. ಆಯ್ತು ತಗೋಬೇಕು ಅಂತ ಕಳಿಸ್ತಾಳೆ. ಅಷ್ಟೊತ್ತಿಗೆ ನಿಜ ಬಾಯಿ ಬಿಡ್ಸಕ್ಕೆ ಅಂತ ಹೋಗ್ತಾಳೆ. ಎಲ್ರು ಬಂದ್ಬಿಡ್ತಾರೆ, ಆಗ್ಲೂ ಆಗೋದಿಲ್ಲ. ಮನೆಯಲ್ಲಿ ಪಾಪ ಆಲ್ರೆಡಿ ಫೋಟೋ ಎಲ್ಲ ಕಳ್ಸಾಗಿರುತ್ತೆ ಎಐಗೆ ಸ್ಟುಡಿಯೋಗೆ, ಅಲ್ಲಿ ಈ ಸುದ್ದಿನೂ ಕೂಡ ಬಂದಿರ್ತದೆ. ಈ ಅಜಿತ್ ಹೇಳ್ಬೇಕಾಗಿರುತ್ತೆ ಅಷ್ಟೇ, ಅದನ್ನ ಸೆಂಡ್ ಮಾಡಿರುತ್ತೆ ಫೋಟೋ ಎಲ್ಲ. ಒಂದು ಗೊತ್ತಾಗ್ತಾ ಇಲ್ಲ ಅಯೋಮಯ್ಯ. ಇಲ್ಲಿ ಫೋಟೋ ಆಲ್ಬಮ್ ಇಂದ ತೆಗಿತಾ ಇರ್ತಾರೆ. ಅಷ್ಟೊತ್ತಿಗೆ ಪಾಪಿ ಇವಳು ದೇವಿಯಾನಿ ಅದು ಶ್ರವಣ್ ಮಾತಾಡ್ಕೊಂಡು ತೆಗಿತಾರೆ. ನನ್ನ ಮುದ್ದು ಮನಸ್ವಿನಿ, ನನ್ನ ಶಾರದಾ, ಇನ್ನೇನ್ ನೀವು ಸಿಕ್ಬಿಡ್ತೀರಾ, ನೀವ್ ಹೇಗಿದ್ದೀರಾ ಅನ್ನೋದನ್ನ ಏನಿದೆ ಆ ಸ್ಟುಡಿಯೋ ಕಳಿಸಿ ಇದನ್ನ ಪತ್ತೆ ಹಾಕೊಳ್ತಾ ಇದ್ದೀನಿ ಅಂತ ಹೇಳಿ. ಅಷ್ಟು ದೇವಿಯಾನಿ ಕೇಳಿಸ್ಕೊಬಿಡ್ತಾಳೆ. ಕೇಳಿಸ್ಕೊಂಡು ತಲೆ ಸುತ್ತ ಬಂದೊಳಗ್ ನಾಟಕ ಆಡ್ತಾಳೆ ಪಾಪಿ. ಬಂದಿದ್ದು ಶ್ರವಣ್ಣು ದೇವಿಯಾನಿ ಅಂತ ಹೇಳಿ ಪಟ್ಟ ಅಂತ ಹೇಳ್ತಾರೆ. ಮಾವ ಸ್ವಲ್ಪ ನೀರ್ ಕೊಡಿ ಅಂತ ಕೇಳ್ತಾರೆ. ನೀರ್ ತರಕ್ ಶ್ರವಣ್ ಹೋಗ್ತಿದ್ದ, ಆ ಗ್ಯಾಪ್ ಅಲ್ಲಿ ಫೋಟೋ ಎತ್ಕೊಬಿಡ್ತಾಳೆ ಪಾಪಿ. ಆದ್ರೆ ಅಜಿತ್ ಏನೋ ಅನುಮಾನ ಬಂದು ಬರ್ತಾ ಇರ್ತಾನೆ ರೆಡಿಯಾಗಿ, ಏನೋ ಅನುಮಾನ ಬಂದು ಆ ಕಡೆಗೆ ಬರ್ತಾನೆ. ಪಕ್ಕ ಸಿಕ್ಕಾಕೊಳ್ತಾಳೆ ಒಟ್ನಲ್ಲಿ ದೇವಿಯಾನಿ. ಫೋಟೋ ಅವ್ರ ಕೈಲಿದೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.